ಸರ್ ಕುರಿಗಳು ಎಷ್ಟಿದಾವೆ ಸರ್ ಒಟ್ಟು? ಸರ್ ಇದು ಫ್ಯಾಟ್ನಿಂಗ್ ಯೂನಿಟ್ ಇದು. ಟಗರು ಮರಿಗಳಿದಾವೆ ಈ ಒಂದು 21 ಇದಾವೆ ಈಗ. ಅಂದ್ರೆ ಫ್ಯಾಟ್ನಿಂಗ್ ಯೂನಿಟ್ ಅಂದ್ರೆ ಯಾವ ತರ ನೀವು? ಫ್ಯಾಟ್ನಿಂಗ್ ಅಂತಂದ್ರೆ ಸರ್ ನಾವು ಈಗ ಒಂದು 3 ತಿಂಗಳು ಮರಿನ ತಂದು ಅದನ್ನ ನಾವೊಂದ್ 4 ತಿಂಗಳು ಸಾಕಿ ಅದನ್ನ ಕೊಬ್ಬಿಸಿ ಮಾರ ಅಂತದ್ದು. ಅಂದ್ರೆ ನೀವು ತರಬೇಕಾದ್ರೆ 3 ತಿಂಗಳು ಮರಿನ ಹೊರಗಡೆ ತರೋದು? ಹೌದು, 2.5 ಇಂದ 3 ತಿಂಗಳು ಇರ್ತದೆ ಅದಕ್ಕೆ. ಅವಾಗ ತಂದು ನಾವೊಂದ್ 4 ತಿಂಗಳು ಸಾಕಿ ಅದನ್ನ ಮತ್ತೆ ಮಾರಾಟ ಮಾಡೋಂಥದ್ದು. ಆ ತರ ಮಾಡ್ತಾ ಇದೀರಾ? ಫ್ಯಾಟ್ನಿಂಗ್ ಯೂನಿಟ್ ಅಂದ್ರೆ ಕೊಬ್ಬಿಸಿ ಮಾರೋ ಅಂತದ್ದು. ಕೊಬ್ಬಿಸಿ ಮಾರುವಂತದ್ದು. 3 ತಿಂಗಳು ಮರಿ ತರ್ತೀರಾ, 4 ತಿಂಗಳು 5 ತಿಂಗಳು ಸಾಕ್ತೀರಾ, ಮತ್ತೆ ಮಾರಾಟ ಮಾಡ್ಬಿಡ್ತೀರಾ? ಬದಲಾವಣೆ. ಎಲ್ಲಿಂದ ತರೋದು ನೀವು ಇದೆಲ್ಲ? ಸರ್ ಈಗ ಇದು ಕೆಂಗುರಿ ಬಂದಿದ್ದು ನಾವು ಸಿನ್ನೂರಿಂದ ತಂದಿರೋದು. ಸಿಂಧನೂರಿಂದ. ಯಾವ್ದು ಲೋಕಲ್? ಹೌದು, ನಮ್ ಕರ್ನಾಟಕದ್ದೇನೆ, ಅಂದ್ರೆ ಉತ್ತರ ಕರ್ನಾಟಕ. ಸೊ ಈ ಅಲ್ಲಿಂದ ಡೈರೆಕ್ಟ್ ಒಂದೇ ಸರಿ ಹೋಗ್ತೀರಾ? ಎಷ್ಟು ತರ್ತೀರಾ ಸರ್? ಇಲ್ಲ ಸರ್, ನಾವು ನಮ್ ಫ್ರೆಂಡ್ಸ್ ಜೊತೆ ಹೋಗ್ತಿವಿ. ನಾವ್ ಒಂದ್ 3 ಜನ ಜೊತೆಯಾಗಿ ಹೋಗ್ತಿವಿ. ಅಂದ್ರೆ ಈ ಸತಿ ನಾನೇ ಒಂದು 50 ಹಾಕ್ಬೇಕಾಗಿತ್ತು. ಅದು ಸ್ವಲ್ಪ ರೇಟ್ ಡಿಮ್ಯಾಂಡ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಹಾಕ ಬಂದಿದ್ವಿ. ಈ ಸರಿ ಸ್ವಲ್ಪ ರೇಟ್ ಡಿಮ್ಯಾಂಡ್ ಇತ್ತು, ಹಂಗಾಗಿ ಒಂದ್ 21 ಇದೆ ಇದು ಟಗರುಗಳು. ಅಲ್ಲಿಗೆ ಹೋಗಿ ಅಲ್ಲಿಂದಾನೇ ತಂದಿರೋದು? ಖಂಡಿತ ಅಲ್ಲೇ ಹೋಗೋದು ಸರ್. ನಾವು ಸಂತೆಗಳೇ ಸರ್, ಸಂತೆಗಳಲ್ಲಿ ದೊಡ್ಡ ದೊಡ್ಡ ಸಂತೆಗಳು ನಡೀತವೆ ಉತ್ತರ ಕರ್ನಾಟಕ ಎಲ್ಲ. ಅಲ್ಲಿಗೆ ಹೋದ್ರೆ ನಮ್ ಕಣ್ಣಿಗೆ ಬೇಕಾದಂತ ಮರಿಗಳು, ಅಂದ್ರೆ ಸೆಲೆಕ್ಷನ್ ಮಾಲ್. ಈಗ 1-2 ಇದ್ರೆ ಹಿಂಸೆ. ಅಲ್ಲಿ ಹೋದಿತ್ತು ಅಂದ್ರೆ ಏನು 60,000-70,000 ಮರಿ ಬಂದಿರ್ತದೆ. 60,000-70,000 ದೊಡ್ಡ ಸಂತೆ. ಸಿಂಧನೂರು ದೊಡ್ಡ ಸಂತೆ, ಅದು ದೊಡ್ಡ ಸಂತೆ. ಅಲ್ಲಿ ಹೋಗಿ ನೋಡಿ ನಿಮ್ಗೆ ಯಾವ್ದು ಬೇಕೋ ಆಯ್ಕೆ ಮಾಡ್ಕೊತೀರಾ? ಸೆಲೆಕ್ಷನ್ ಗುಂಪು ಇರ್ತದೆ, ಗುಂಪನ್ನ ಸೆಲೆಕ್ಷನ್ ಮಾಡಿ ಈ ಗುಂಪು ಬೇಕಾ ಈ ಗುಂಪು ಬೇಕಾ, ತಗೊಂಡ್ರೆ ಗುಂಪೆ ತಗೋಬೇಕು. ಏನಿಲ್ಲ, ಕೊಡ್ತಾರೆ. 20 ಬೇಕು ಅಂದ್ರೆ 20 ಸೆಲೆಕ್ಷನ್ ಕೊಡ್ತಾರೆ. ಗುಂಪು ಬೇಕು ಅಂದ್ರೆ ಗುಂಪು ಕೊಡ್ತಾರೆ. ಗುಂಪು ತಗಂದ್ರೆ ಒಂದ್ 200 ರೂಪಾಯಿ ಕಮ್ಮಿ ಬೀಳ್ತದೆ, ಸೆಲೆಕ್ಷನ್ ತಗೊಂಡ್ರೆ ಒಂದ್ 200 ರೂಪಾಯಿ ಜಾಸ್ತಿ ಬೀಳ್ತದೆ. ಸೊ ಇಲ್ಲಿಂದ ಗಾಡಿ ಮಾಡ್ಕೊಂಡು ಹೋಗ್ತೀರಾ? ಹೌದು, ಇಲ್ಲಿಂದ ಗಾಡಿ ಮಾಡ್ಕೊಂಡು ಹೋಗ್ತೀವಿ ಸರ್. ಎಷ್ಟು ಬೀಳ್ತು ಸರ್ ಒಂದೊಂದು? ಸರ್ ನನಗಿದು ಒಟ್ಟು 8,500 ಅಲ್ಲಿ ಬೀಳ್ತು. ಒಂದ್ 250 ರೂಪಾಯಿ ಖರ್ಚು ಬೀಳ್ತು. ಎಲ್ಲ ಒಂದ್ 9,000 ನಿಂತ್ಕೋದು. 9,000 ರೂಪಾಯಿ ಬೀಳ್ತು ನಿಮ್ಗೆ. ತಂದು ಇಲ್ಲಿ ಒಂದ್ 4 ತಿಂಗಳು ಸಾಕ್ತೀರಾ ನೀವು? 4 ತಿಂಗಳು ಸಾಕ್ತೀವಿ. ಸಾಕಿ ಇದು ಲಂಸಮ್ ಕೊಟ್ಬಿಡ್ತೀರಲ್ಲ? ಹೌದೌದು ಸರ್, ಲಂಸಮ್ಮೆ ಸರ್. ಒಂದ್ಸತಿ ನಾವು ಖಾಲಿ ಮಾಡ್ಬಿಡ್ತೀವಿ. ಗಿರಾಕಿ ಬರ್ತಾರೆ, ಬಂದಾಗ ಲಂಸಮ್ ತಲೆಗಿಷ್ಟು ಅಂತ ಫಿಕ್ಸ್. ಈಗ 9,000 ತಂದಿದೀವಿ, ನಮ್ಗೆ ಈಗ 4 ತಿಂಗಳು ಮೇಯಿಸ್ತು ಅಂದ್ರೆ 4,000 ಖರ್ಚು ಬಂದಿರ್ತದೆ. ನಮ್ಗಂತ ಒಂದ್ ತಿಂಗಳು 1,000 ಖರ್ಚು ಬಂದೇ ಬರ್ತದೆ ಸರ್ ಒಂದ್ ಮರಿಗೆ. ನಮ್ಗೆ ಒಂದ್ ತಿಂಗಳಿಗೆ 1,000 ಉಳಿಯುತ್ತೆ ಒಂದ್ ಮರಿಗೆ. ಅಂದ್ರೆ ಈಗ 21 ಮರಿ ಇದೆ ಅಂತಂದ್ರೆ ನಮ್ಗೆ ಒಂದ್ ತಿಂಗಳಿಗೆ 21,000 ಉಳಿಯುತ್ತೆ ನಮ್ ಖರ್ಚೆಲ್ಲ ಹೋಗಿ. ಒಂದ್ ಮರಿಗೆ ನೀವು ಕೊಟ್ರೆ 21,000, 20,000-21,000 ತನಕ ಕೊಡ್ತೀರಾ? ಅಲ್ಲ, ರೇಟು ಎಷ್ಟಾರು ಕೊಡ್ಬೋದು ಸರ್. ರೇಟ್ ಈಗ 15, ಈಗ ನಾವು 9,000 ತಂದಿದ್ದೀನಿ. ಈಗ ನಾವು ಕೊಡ್ತೀನಿ ಅಂತಂದ್ರೆ 4 ತಿಂಗಳಿಗೆ ಅಂತಂದ್ರೆ 9, 4, 13 ಪ್ಲಸ್ 3, 14, 17,000, 18,000 ಹೋಗುತ್ತೆ. ಅಂದ್ರೆ ಒಂದ್ ಮರಿಗೆ ತಿಂಗಳಿಗೆ 1,000 ರೂಪಾಯಿ ಬೀಳುತ್ತೆ. ತಿಂಗಳಿಗೆ 1,000 ರೂಪಾಯಿ ನಮ್ಗೂ ಲಾಭ ಖರ್ಚು ಹೋಗಿ. ಅದಕ್ಕೂ 1,000 ಬೇಕು ತಿಂಗಳಿಗೆ. ಒಂದ್ ಮರಿಗೆ ಅದಕ್ಕೂ 1,000 ಖರ್ಚು ಬಂದೇ ಬರುತ್ತೆ. ಈಗ ನೀವು ಒಂದ್ಸತಿ ಒಂದ್ ಬ್ಯಾಚ್ ಮಾಡ್ರೆ ಎಷ್ಟು ಮಾಡ್ತೀರಾ ಸರ್? ಬ್ಯಾಚ್ ಮಾಡಿದ್ರೆ 40, 30ರಿಂದ 40, 50ವರೆಗೂ ಮಾಡ್ತೀವಿ. 50ವರೆಗೂ ಮಾಡ್ತೀರಾ? ರೇಟ್ ಯಾವ ತರ ಇರುತ್ತೆ ಅದ್ರ ಮೇಲೆ. ಮರಿ ತರಕ್ ಹೋದಾಗ ರೇಟ್ ಸ್ವಲ್ಪ ನಮ್ಗೆ ಓಕೆ ಅನ್ಸಿದ್ರೆ 40-50 ಹಾಕ್ಬಿಡ್ತೇವೆ. ಸ್ವಲ್ಪ ಅಲ್ಲೇ ರೇಟ್ ಜಾಸ್ತಿ ಬೀಳ್ತು ಅಂತಂದ್ರೆ ಸ್ವಲ್ಪ ಕಡಿಮೆ ಹಾಕೊಂಡ್ ಬರ್ತೇವೆ. ಆತರ ಒಂದ್ ಆವರೇಜ್ ನಾವು ಒಂದ್ 50 ಅಂತ ಮಾತಾಡಿದ್ರು ಖರ್ಚು ಗಿರ್ಚು ಎಲ್ಲ ಕಳೆದು ನಿಮ್ಗೆ ನೀವು ತಿಂಗಳಿಗೆ 1,000 ಅಂತಂದ್ರೆ 50 ಮರಿಗೆ 50,000 ಉಳಿಬೇಕು. 50,000 ಉಳಿಬೇಕು ಅಂದ್ರೆ ನಿಮ್ಗೆ 50 × 4 ಅಂದ್ರೆ 2 ಲಕ್ಷ ಇದ್ರಲ್ಲಿ ಆಗುತ್ತೆ. 4 ತಿಂಗಳಿಗೆ ಒಂದ್ 4 ತಿಂಗಳಲ್ಲಿ ನಿಮ್ಗೆ 2 ಲಕ್ಷ ಆಗುತ್ತೆ. ಹೌದು, ಅಷ್ಟಿದ್ರೇನೆ ಬೆನಿಫಿಟ್ ಇದ್ ಮಾಡ್ಬೇಕು. ಅಷ್ಟು ತಲೆ ಕೆಡ್ಸ್ಕೊಂಡ್ ಮಾಡೋದಕ್ಕೂ ಬೆನಿಫಿಟ್ ಆಗುತ್ತೆ. ಸೊ ನಿಮ್ಗೆ ಈಗ ಆಲ್ರೆಡಿ ಈ ಲಾಭ ಬರ್ತಾ ಇದೆ ನಿಮ್ಗೆ? ಖಂಡಿತ ಸರ್. ನಾವು ಹೊಸತಿ ಒಂದ್ ಬ್ಯಾಚ್ ಬಕ್ರೀದ್ ಬ್ಯಾಚ್ ಮಾಡಿದ್ವಿ. ಅದರ ಒಂದ್ 6 ತಿಂಗಳು ಸಾಕಿದ್ವಿ. ನಮ್ಗೆ 9,000 ಸಿಕ್ಕಿತ್ತು 6 ತಿಂಗಳಿಗೆ, ಅಂದ್ರೆ ಒಂದ್ ಮರಿಗೆ. ಪರವಾಗಿಲ್ಲ. ಆತರ ಅಂದ್ರೆ ಆ ಬ್ಯಾಚ್ ಸ್ವಲ್ಪ ಚೆನ್ನಾಗಿರ್ತದೆ. ಅದು ಹಬ್ಬ ಇರ್ತದಲ್ಲ, ಆ ಸೀಸನ್ ಅಲ್ಲಾದ್ರೆ ಆ ಸೀಸನ್ ಅಲ್ಲಿ ಸ್ವಲ್ಪ ಡಿಮ್ಯಾಂಡ್ ಇರ್ತದೆ. ಸೀಸನ್ ನೋಡ್ಕೊಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ. ಸೀಸನ್ ನೋಡ್ಕೊಂಡು ಸೆಲೆಕ್ಷನ್ ಮರಿಗಳು ಅಂದ್ರೆ ಆ ಟೈಮಲ್ಲಿ ಅವ್ರಿಗೆ ಎಳಗ ಕೇಳ್ತಾರೆ. ಎಳಗ ಅಂದ್ರೆ ಕೊಂಬು ಅವ್ರಿಗೆ ಹೈಟ್ ಬರ್ಬೇಕು, ದೊಡ್ಡ ಬರ್ಬೇಕು, ವೆಯ್ಟ್ ಬರ್ಬೇಕು, ಆತರ ಕೇಳ ಎಳಗ ಮಾಡಿದಾಗ ಚೆನ್ನಾಗ್ ಬರ್ತದೆ. ಅದು ಚೆನ್ನಾಗ್ ಬರುತ್ತೆ ಅಂತ. ಈಗ ಇದು ತಂದ್ರೆ ಇಲ್ಲಿ ಸರ್ ಇದು ಏನು ಉದ್ದ ಇದೆ ಮೆಜರ್ಮೆಂಟ್? ಇದು ಒಂದ್ ಸೈಡ್ ಇದು ಸರ್ ಇದು 40 ಇದೆ ಸರ್. 40 ಇದು 40 ಅಡಿ ಉದ್ದ. ಹಿಂಗೆ 4 ಅಡಿ ಇದೆ. 4 × 40 ಈ ತರ ಎರಡಿದೆ. ಒಂದ್ ಲೈನ್ ಅಲ್ಲಿ ಎಷ್ಟು ಮರಿಗಳು ಮಾಡ್ಬೋದು ಸರ್? 22 ಮರಿ ಇರ್ಬೋದು ಸರ್. 22 ಮರಿ. 44 ಮರಿ, ಇದರಿಂದ 44 ಮರಿ ಮಾಡ್ಬೋದು ಇದ್ರಲ್ಲಿ. ಹೌದು ಸರ್. ಫ್ರೀ ಆಗಿ ಬಿಟ್ಟಿದಿರಲ್ಲ ಗಿದ್ದಾಡೋದು ಆ ತರದ್ ಏನಾರ? ಈ ಸದ್ಯಕ್ಕೆ ಗುದ್ದಾಡಲ್ಲ ಸರ್ ಅವು. ಇನ್ನು 2 ತಿಂಗಳು ಗುದ್ದಾಡಲ್ಲ. ಇನ್ 2 ತಿಂಗಳಾದ್ಮೇಲೆ ಕಟಾಕ್ಬೇಕು ಅವನ್ನ. 2 ತಿಂಗಳಾದ್ಮೇಲೆ ಕಟಾಕಬೇಕು. ಇಲ್ಲೇ ಕಟಾಕೊಂಡ್ಬಿಡ್ತೀರಾ? ಇಲ್ಲ, ಇದು ಇದೆ. ಇಲ್ಲಿ ಹಗ್ಗಗಳಿದೆ ನೋಡಿ, ವಸತಿ ಹಸು ಇದ್ರದ್ದು. ಹಿಂಗ್ ಆ ಕಡೆ ಒಂದ್ ಈ ಕಡೆ ಒಂದ್ ಹಗ್ಗ, 2 ಹಗ್ಗ ಹಾಕಿ ಒಂದೊಂದಕ್ಕೆ ಸಾಕು. ಹೌದು.
ಸಿಂಪಲ್ ಆಗಿ ಏನ್ ಇವಕ್ಕೆ ಹೊರಗಡೆ ತಗೊಂಡ್ ಹೋಗ್ಬೇಕು ಅಂತಿಲ್ಲ, ಇದ್ ಮಾಡ್ಬೇಕು ಅಂತಿಲ್ಲ, ಆರಾಮಾಗಿ ಇದ್ರಲ್ಲೇನೆ. ಹೌದು ಸರ್, ಹೊರಗಡೆ ಏನು ಬೇಕೇ ಇಲ್ಲ ಸರ್. ಇದು ಹೊರಗಡೆ ಹೋಯ್ತು ಅಂತಂದ್ರೆ ಫ್ಯಾಟ್ನಿಂಗ್ ಯೂನಿಟ್ ಏನಾಗುತ್ತೆ ಅಂತಂದ್ರೆ ಮರಿಗಳು ಬೇಗ ಡೆವಲಪ್ ಆಗಲ್ಲ. ಅಂದ್ರೆ ಡೆವಲಪ್ ಆದ್ರೂ ಮರಿ ತೂಕ ಬರಲ್ಲ. ಒಣ ಮೇವು ಮೇಯ್ಬೇಕು, ಒಣ ಫೀಡ್ ತಿನ್ಬೇಕು. ಅವಾಗ ಮರಿ ನಾವೇನಂತ ಬನಿ ಬರ್ಬೇಕು ಅಂತ ಕರಿತೀವಿ. ವೇಟ್ ಚೆನ್ನಾಗ್ ಬರ್ತದೆ. ಹಸಿ ಮೇವು ಮೇಲಿಲ್ಲ ಅಂದ್ರೆ ಟಗರ್ ಮರಿಗಳು ವೇಟ್ ಚೆನ್ನಾಗ್ ಬರ್ತದೆ. ಇಲ್ಲ ಸೈಲೇಜ್ ಕೊಟ್ಟು ಸಾಕ್ತೀನಿ ಅಂದ್ರೆ ಒನ್ ಟೈಮ್ ಸೈಲೇಜ್ ಕೊಟ್ಕೋಬಹುದು, ತೊಂದ್ರೆ ಇಲ್ಲ. ಸೈಲೇಜ್ ಮಾಡ್ತೀರಾ ನೀವೇನೇ? ಇಲ್ಲ ಸರ್, ನಾವು ಕಡ್ಡಿ ತರ್ಸ್ಕೊಂಡ್ ಮಾಡ್ಕೋತೀವಿ ಎಮರ್ಜೆನ್ಸಿ ಇದ್ದಾಗ ಅಷ್ಟೇ. ಈಗ ನಮ್ಮದ ರಾಗಿ ಹುಲ್ಲು ಖಾಲಿ ಆಯ್ತು ಅಂದ್ರೆ ಅಂತ ಟೈಮಲ್ಲಿ ಮಾತ್ರ ಸೈಲೇಜ್ ಉಪಯೋಗಿಸ್ತೀವಿ. ಇಲ್ಲ ಅಂದ್ರೆ ನಾರ್ಮಲ್ ರಾಗಿ ಹುಲ್ಲು ಕೊಡ್ತೀವಿ. ಇಲ್ಲ ಹೊರಗಡೆನೂ ತರ್ತೀರಾ ಸೈಲೇಜ್? ಹೊರಗಡೆಯಿಂದ ಎಮರ್ಜೆನ್ಸಿ ಇದ್ರೆ ಸರ್ ಅಷ್ಟೇ. ಎಮರ್ಜೆನ್ಸಿ ಇದ್ರೆ ತರ್ತೀರಾ? ಈಗ ಉದಾಹರಣೆಗೆ ಈಗ ನನಗೆ ಬ್ರೀಡಿಂಗ್ ಯೂನಿಟ್ಗೆ ಸೈಲೇಜ್ ಬೇಕೇ ಬೇಕು. ಹೌದು. ಈಗ ಎಮರ್ಜೆನ್ಸಿ ಇದ್ದಾಗ ಹೊರಗಡೆ ತರ್ತೀವಿ. ಆತರ ಇದು ಸ್ಟ್ಯಾಂಡಿಂಗ್ ಯಾಕೆ ಮಾಡಕ್ ಹೋದ್ರಿ? ನೆಲದಲ್ಲೇ ಮಾಡ್ಬೋದಿತ್ತೇನೋ, ಖರ್ಚು ಕಡಿಮೆ ಆಗೋದು ಸರ್. ನೆಲದ ಕೆಲಸ ಮಾಡೋಕೆ ಖರ್ಚು ಕಡಿಮೆ ನಿಜ, ಅಂದ್ರೆ ಕೆಲಸ ಜಾಸ್ತಿ. ಕೆಲಸ ನಾವು ಒಬ್ನೇ ಇರೋದ್ರಿಂದ ನೋಡಿ, ಈಗ ಇದನ್ನ ಒಂದು ತಿಂಗಳಿಗೆ ಒಂದ್ಸತಿ ಕ್ಲೀನ್ ಮಾಡ್ಕೋತೀವಿ. ಡೈಲಿ ಏನ್ ಕ್ಲೀನ್ ಮಾಡೋದು ನೋಡಿ, ಎಷ್ಟಿದೆ ಗೊಬ್ಬರ. ಇದನ್ನ ಒಂದ್ ತಿಂಗಳಿಗೆ ಒಂದ್ಸತಿ ಕ್ಲೀನ್ ಮಾಡಿದಾಗ ನಮ್ಗೆ ಕೆಲಸ ಇದು ಕಮ್ಮಿ ಬೀಳ್ತದೆ. ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಸಂಜೆ ಗುಡಿಸ್ಬೇಕು. ಟೈಮ್ ಕೊಡೋದು ಕಷ್ಟ ಆಗುತ್ತೆ ಅಂತ ಒಬ್ಬ ಇರೋದ್ರಿಂದ, ಲೇಬರ್ ಇಲ್ದೇ ಇರೋದ್ರಿಂದ ಕಷ್ಟ ಆಗುತ್ತೆ. ಇದಾದ್ರೆ ಒಂದ್ ತಿಂಗಳಿಗೆ ಒಂದ್ಸತಿ ನನ್ ಜೊತೆ ಯಾರನ್ನಾರ ಒಬ್ಬನ್ ಕರ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಹಾಕ್ಬಿಡೋದು. ಎಷ್ಟು ತಿಂಗಳಿಗೆ ಒಂದ್ಸರಿ ಮಾಡ್ತೀರಾ? ತಿಂಗಳಿಗೆ ಒಂದ್ಸರಿ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀವಿ. ಎಷ್ಟು ವರ್ಷ ಆಯ್ತು ಇದು ನೀವು ಸ್ಟ್ಯಾಂಡ್ ಮಾಡಿ? ಸ್ಟ್ಯಾಂಡ್ ಮಾಡಿ ನಮ್ಗೆ 1.5 ವರ್ಷ ಆಯ್ತು ಸರ್. ಅಷ್ಟೇ. ಎಲ್ಲ ಇಲ್ಲೇ ಲೋಕಲ್ ಅಲ್ಲೇ ಇದನ್ನ ನೋಡ್ಕೊಂಡು ನೀವೇ ಒಂದು ಮೆಜರ್ಮೆಂಟ್ ಅಲ್ಲಿ ಮಾಡಿರೋದು ಸರ್. ನಮ್ದು ಹಳೆ ಶೆಡ್ ಇತ್ತು. ಇದು ಹಳೆ ಶೆಡ್ ಇದ್ದುದ್ರಿಂದ ಶೆಡ್ಗೆ ಅಟ್ಯಾಚ್ ಮಾಡ್ಬಿಟ್ಟು ಇದನ್ನ ಇದ್ ಮಾಡಿದೀವಿ ಸರ್. ಇದು ಮರದ್ದು ಅಲ್ಗೆ ಮಾಡಿದ್ರಲ್ಲ? ಹೌದು. ಇದು ಮರದ ಅಲ್ಗೆ ಬೆಟ್ರ ಅಥವಾ ಈಗ ಫೈಬರ್ ತರ ಬರುತ್ತಲ್ಲ ಪ್ಲಾಸ್ಟಿಕ್? ನಾವು ಸರ್ ಫೈಬರ್ ಬಂದು ಬ್ರೀಡಿಂಗ್ ಯೂನಿಟ್ಗೆ ಚಂದ. ಅದು ಫ್ಯಾಟ್ನಿಂಗ್ ಇದೆ, ಮರನೇ ಚಂದ ಅಂತ ನಮ್ಮ ಒಂದು ಭಾವನೆ. ಕೆಲವರು ಮರದಲ್ಲಿ ಮಾಡ್ತಾರೆ, ಕೆಲವರು ಇದ್ರಲ್ಲಿ ಮಾಡ್ತಾರೆ. ಅಂದ್ರೆ ಇದು ಏನಾಗುತ್ತೆ ಅಂದ್ರೆ, ಇದು ನಾವು ನೀಲಗಿರಿ ಹಾಕಿದೀವಿ. ಇದು ನೀಲಗಿರಿ ಮರದಲ್ಲಿ ಏನಂದ್ರೆ ಆಯಿಲ್ ಕಂಟೆಂಟ್ ಇರ್ತದೆ. ಹಂಗಾಗಿ ಅದು ಈ ಉಚ್ಚೆ, ಈ ಸಗಣಿ ಎಲ್ಲ ಬಿದ್ದುದ್ರಿಂದ ಅದಿನ್ನ ಸ್ವಲ್ಪ ಗಟ್ಟಿ ಬಂದ್ಬಿಡುತ್ತೆ ಮರ. ಇನ್ನು ಗಟ್ಟಿ ಬೇಗ ಕುಟ್ಟಾಯಲ್ಲ ಅದು. ಹಂಗಾಗಿ ತುಂಬಾ ವರ್ಷ ಬಾಳಿಕೆ ಬರ್ತದೆ ಇದು ನೀಲಗಿರಿ. ಮ್ಯಾಟ್ ಆದ್ರೆ ಅದು ಚೆನ್ನಾಗಿರ್ತದೆ, ಅಂದ್ರೆ ಬ್ರೀಡಿಂಗ್ ಯೂನಿಟ್ಗೆ ಚಂದ. ಅದು ಬ್ರೀಡಿಂಗ್ ಯೂನಿಟ್ ಚಂದ, ಫ್ಯಾಟ್ನಿಂಗ್ ಸರಿಯಾಗಲ್ಲ. ಹಂಗಾಗಿ ಯಾಕಂದ್ರೆ ಇದು ಬ್ರೀಡಿಂಗ್ ಯೂನಿಟ್ಗೆ ಈ ಮರದಾದ್ರೆ ಮರಿಗಳು ಇದ್ರೊಳಗಡೆ ಕಾಲ್ಸಿಗೆ ಹಾಕ್ಬಿಡ್ತವೆ ಅನ್ನೋದು ಒಂದು ಇದಿರ್ತದೆ ಅಷ್ಟೇ. ಇದು ಇವೆರಡು ಮಾಡಕ್ಕೆ ಸರ್ ನಿಮ್ಗೆ ಎಷ್ಟು ಖರ್ಚು ಬೀಳ್ತು? ನಿಮ್ಗೆ ನನಗೆ 1,40,000 ಏನಾಗಿತ್ತು ಸರ್. ಟೋಟಲ್ ಇವೆರಡು ಮಾಡೋದಕ್ಕೆ 1,40,000 ಬಿದ್ದಿತ್ತು. ಎಲ್ಲ ಇದೆಲ್ಲ ಸೇರಿ ಫೀಡಿಂಗ್ ಬಾಕ್ಸ್ ಎಲ್ಲ ಸೇರಿಸಿ ಇವೆಲ್ಲ ಫುಲ್ ಇದೆಲ್ಲ ಫುಲ್ ಎಲ್ಲ ಕಂಪ್ಲೀಟ್. ಈ ಮೇವ್ ಏನ್ ಕೊಡ್ತೀರಾ ಸರ್ ಇದಕ್ಕೆ ಡೈಲಿ? ಸರ್ ಇದಕ್ಕೆ ಕಡಲೆ ಒಟ್ಟು, ಹಿಂಡಿ, ಫೀಡ್ಸ್, ಮತ್ತೆ ಚಕ್ಕೆ ಬೂಸ, ಮೆಕ್ಕೆಜೋಳದ ನುಚ್ಚು ಇಷ್ಟು ಕೊಡ್ತೀವಿ. ಬೇರೆ ಏನಿಲ್ಲ ಸರ್. ಹಿಂಡಿ ನೀರು ಚೆನ್ನಾಗಿ ಕುಡಿಸ್ತೀವಿ. ಇವಕ್ಕೂ ಒಣಮೇವೆ ಜಾಸ್ತಿ, ಪೂರ್ತಿ ಮಣಮೇವು ಸರ್. ಇವಕ್ಕೆ ಹಸಿಮೇವು ಕೊಡೋದೇ ಇಲ್ಲ ನಾವು. ಫ್ಯಾಟ್ನಿಂಗ್ ಯೂನಿಟ್ಗಂತೂ ಹಸಿಮೇವು ತೋರ್ಸೋದೇ ಇಲ್ಲ. ಫ್ಯಾಟ್ನಿಂಗ್ ಮಾಡೋದಕ್ಕೆ ಹಸಿಮೇವು ಒಳ್ಳೇದಲ್ಲ ಅಂತೀರಾ ನೀವು? ಫ್ಯಾಟ್ನಿಂಗ್ ನಮ್ಗೆ ಗೊತ್ತಿರೋ ಮಟ್ಟಿಗೆ ಮರಿ ಬಿಗಿ ಬರಲ್ಲ, ಮಾಂಸ ಬೇಗ ಅಂದ್ರೆ ತೂಕ ಬರಲ್ಲ, ಮಾಂಸ ಬರಲ್ಲ ಅಂತ ನಾವು ಅದಕ್ಕೆ ಫ್ಯಾಟ್ನಿಂಗ್ ಯೂನಿಟ್ಗೆ ಇದನ್ನ ಮಾಡ್ತೀವಿ. ನೋಡಿ, ಇವಾಗ ನೀವು ಇದನ್ನ ಹೆಂಗೆ ತೂಕ ಹಾಕ್ತೀನಿ ಅಂದ್ರೂ 20 kg ಇದೆ ಲೈವ್ ವೇಟ್. ಇದು ಲೈವ್ ವೇಟ್ 20 kg ಇದಾವೆ. ಅಂದ್ರೆ ತೂಕ ಬರ್ಬೇಕು. ಈಗ ಇವಕ್ಕೆಲ್ಲ ಸರ್ ವ್ಯಾಕ್ಸಿನೇಷನ್ ಯಾವ ತರ, ಎಷ್ಟು ದಿನಕ್ಕೆ ಒಂದ್ಸರಿ ಕೊಡ್ತೀರಾ ನೀವು? ಸರ್ ಈಗ ನಾವು ತಂದ ತಕ್ಷಣ ಏನ್ ಮಾಡ್ತೀವಿ ಗೊತ್ತಾ ಸರ್, ನಂದು ಆ ಕಡೆ ಒಂದು ಶೆಡ್ ಇದೆ, ಆ ಕಡೆ ಶೆಡ್ ಅಲ್ಲಿ ಕ್ವಾರಂಟೈನ್ ಮಾಡ್ಬಿಡ್ತೀವಿ. ಫಸ್ಟ್ ತಂದು ಎಲ್ಲ ಒಂದು ಬ್ಯಾಚ್ ತಂದು ಹಾಕ್ಬಿಡ್ತೀರಾ? ಬ್ಯಾಚ್ ಎಲ್ಲ ಹಾಕ್ತಿವಿ. ಈಗ ಇಲ್ಲಿ ಮರಿ ಇರ್ತದೆ ಅನ್ಕೊಳ್ಳಿ, ಇಲ್ಲಿಗೆ ಹಾಕಲ್ಲ ನಾವು, ಅಲ್ಲಿಗೆ ಹಾಕೋದು. ಅಲ್ಲಿಗೆ ಹಾಕಿ ಬಂದೊಂದ್ 3 ದಿವಸ ವೇಟ್ ಮಾಡ್ತೀವಿ. 3 ದಿವಸಕ್ಕೆ ಫಸ್ಟ್ ವ್ಯಾಕ್ಸಿನ್. ಅಂದ್ರೆ ನಮ್ಗೆ ನನ್ನ ಅನುಭವದ ಪ್ರಕಾರ ನಮ್ಗೆ PPR ಜಾಸ್ತಿ ಬಂದ್ಬಿಡುತ್ತೆ. ಅಂದ್ರೆ ನೆಗಡಿ, ಕೆಮ್ಮು, ಜ್ವರ ಬರೋದು ಜಾಸ್ತಿ ಆಗುತ್ತೆ. ಹಂಗಾಗಿ ನಾವು ತಂದ ತಕ್ಷಣ PPR ಮಾಡಿಸ್ಬಿಡ್ತೀನಿ. PPR ಮಾಡಿದ್ರೆ ಒಂದು 20 days ಆದ್ಮೇಲೆ ET ಮಾಡಿಸ್ಕೊತೀವಿ. ಇವರು ಡಾಕ್ಟರ್ ಬರ್ತಾರೆ. ಈಗ ವ್ಯಾಕ್ಸಿನ್ ಎಲ್ಲ ನಾನು ಡಾಕ್ಟರ್ ಕೈಲೇ ಮಾಡಿಸೋದು. ಬೇರೆದೆಲ್ಲ ಟಾನಿಕ್ ಗಿನಿಕ್ ಮಾತ್ರ ನಾವು ಹಾಕತ್ತೀನಿ ಅಷ್ಟೇ. ವ್ಯಾಕ್ಸಿನೇಷನ್ ಎಲ್ಲ ಡಾಕ್ಟರ್ ಕೈಲೇ ಮಾಡಿಸೋದು. 3 ದಿನಕ್ಕೆ ಈಗ ಒಂದು ಫಸ್ಟ್ ವ್ಯಾಕ್ಸಿನೇಷನ್ ಒಂದು ಮಾಡ್ತೀರಾ? ಫಸ್ಟ್ ಬಂದ್ 3 ದಿವಸಕ್ಕೆ PPR ಮಾಡ್ಬಿಡ್ತೀವಿ ಸರ್. PPR ಮಾಡ್ಬಿಟ್ಟು ಒಂದು 5 days 6 days ಆದ ತಕ್ಷಣ ಡಿವರ್ಮಿಂಗ್ ಮಾಡ್ಬಿಡ್ತೀವಿ. ಜಂತುಳದ ಔಷಧಿ ಎಲ್ಲ ಕೊಟ್ಬಿಡ್ತೀರಾ? 1 ವಾರಕ್ಕೆ ಜಂತುಳದ ಔಷಧಿ ಕೊಟ್ಬಿಡ್ತೀವಿ. ಅದನ್ನು ವ್ಯಾಕ್ಸಿನ್ ಅದು 1 ವಾರಕ್ಕೆ ಕೊಡಬಾರ್ದು ಅಂತಾರೆ. ಏನು ಆಗಲ್ಲ ನಮ್ಗೆ, ಯಾಕೆಂದ್ರೆ ಅದು ಬೇಗ ಇದಾಗ್ಬೇಕಲ್ಲ. ನಮ್ಗೆ ಫ್ಯಾಟ್ನಿಂಗ್ ಕಮ್ಮಿ ಇರೋದ್ರಿಂದ 4 ತಿಂಗಳು ಇರೋದ್ರಿಂದ ಅದಕ್ಕೆ ಬೇಗ ವ್ಯಾಕ್ಸಿನ್ ಎಲ್ಲ ಕಂಪ್ಲೀಟ್ ಮಾಡೋದು, ತಿಂಡಿ ತಿನ್ನಂಗ್ ನಾವು. ಡಿವರ್ಮಿಂಗ್ ಮಾಡಿದ ತಕ್ಷಣ ನಾವು ಅದಕ್ಕೆ ಲಿವರ್ ಟಾನಿಕ್ ಕೊಡ್ತೀವಿ 5 days.
ಅದಕ್ಕೆ. ಯಾಕೆಂತಂದ್ರೆ ಡಿವರ್ಮಿಂಗ್ ಮಾಡಿದಾಗ ಅದಕ್ಕೆ ಲಿವರ್ ಮೇಲೆ ಪ್ರೆಷರ್ ಬಿದ್ದಿರ್ತದೆ. ಹಂಗಾಗಿ ಲಿವರ್ ಟಾನಿಕ್ 5 days ಕೊಟ್ಬಿಡ್ತೀವಿ. ಅಂದ್ರೆ ಇದು ಡಿವರ್ಮಿಂಗ್ ಮಾಡಿ ಒಂದು 5 ದಿನಕ್ಕೆ? ಇಲ್ಲ, ಡಿವರ್ಮಿಂಗ್ ಇವತ್ತು ಮಾಡ್ತು ಅಂದ್ರೆ ನಾಳೆಯಿಂದಾನೆ ಲಿವರ್ ಟಾನಿಕ್ ಕೊಟ್ಬಿಡ್ತೀವಿ 5 days. 5 days ಲಿವರ್ ಟಾನಿಕ್ ಕೊಡ್ತು ಅಂದ್ರೆ ಅದು ಹೆಲ್ತ್ ತುಂಬಾ ಚೆನ್ನಾಗಿರ್ತದೆ, ಮೇವೆಲ್ಲ ಚೆನ್ನಾಗಿ ತಿನ್ನೋದೆ ಅದು. ಅದ್ ಬಿಟ್ರೆ ಪುನಃ ತಿರ್ಗಿ ಯಾವಾಗ ವ್ಯಾಕ್ಸಿನೇಷನ್ ಆತರ? ವ್ಯಾಕ್ಸಿನೇಷನ್ ಅದೇ ಸರ್, ಅದು 20 ದಿವಸಕ್ಕೆ ಇದಾಕತ್ತೀವಿ, ಇಟಿ ಹಾಕ್ತೀರಾ? ಅಷ್ಟೇ ಮುಗೀತು. ಏನಿಲ್ಲ? ಇಲ್ಲ, ಅವೆಲ್ಲ ಮಾಸ್ಟರ್ ಖಾಲಿನೇ ಆಗ್ಬಿಡ್ತದೆ. ಅಂದ್ರೆ ಅದನ್ನೆಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಬ್ರೀಡಿಂಗ್ ಯೂನಿಟ್ ಮಾತ್ರ ಉಪಯೋಗಿಸ್ತೀವಿ. ಅದನ್ನೆಲ್ಲ ಬ್ರೀಡಿಂಗ್ ಯೂನಿಟ್ ಹಾಕತ್ತೀವಿ. ಬ್ರೀಡಿಂಗ್ ಯೂನಿಟ್ ಹಾಕಲ್ತೀರಾ? ಸೊ ಇದು ಹೊರಗಡೆ ಅಂತಂದ್ರೆ ಇದೊಂದು ಮಾಡಿದ್ರೆ ಫಸ್ಟ್ ಗೆ ಸರ್ ಮೇನ್ ಇದು ಹೊರಗಡೆ ತಂದವ್ರಿಗೆ. ಹೊರಗಡೆ ತಂದು ನಮ್ ಜನ ಏನ್ ಮಾಡ್ತಾರೆ, ಹಳೆ ಮರಿಗಳಿತ್ತು ಅಂತಂದ್ರೆ ಅದ್ರೊಳಗೆ ಬಿಟ್ಬಿಡ್ತಾರೆ. ಅದ್ರೊಳಗೆ ಬಿಟ್ಬಿಟ್ಟಾಗ ಇದ್ರಲ್ಲಿ ಯಾವ್ದಕ್ಕಾರ ಒಂದು ಕಾಯಿಲೆ ಇದ್ದದ್ದು ಅದಕ್ಕೆಲ್ಲ ಅಂಟಿಸ್ಬಿಡ್ತದೆ. ಟೋಟಲಿ ಫಾರ್ಮೇ ಔಟ್ಬ್ರೇಕ್ ಹೋಗ್ಬಿಡ್ತದೆ. ನೀವು ಒಂದು ಸರಿ ಹೊರಗಡೆ ಎಷ್ಟೇ ತಂದ್ರು ಅದನ್ನ ಅಲ್ಲಿ ಒಂದು ಕ್ವಾರಂಟೈನ್ ಮಾಡೇ ಮಾಡ್ತಾರೆ. 20 days ಅಲ್ಲೇ ಇರ್ತದೆ ಸರ್. 20 days ಆದ್ಮೇಲೆ ಈ ಕಡೆ ಶೆಡ್ಗೆ ಹಾಕೋದು. ಸೊ ಇದು ಕಂಪಲ್ಸರಿ ಮಾಡಿದ್ರೆ ಒಳ್ಳೇದು. ಯಾವ್ದೇ ರೈತರೇ ಆಗ್ಲಿ, ನಾನು ಅಂತಲ್ಲ, ಯಾವ್ದೇ ರೈತರು ಈ ತರ ಕುರಿ ಮೇಕೆ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಆ ಕಡೆ ಹಾಕಿ ಕ್ವಾರಂಟೈನ್ ಮಾಡೋದಕ್ಕೆಲ್ಲ ವ್ಯಾಕ್ಸಿನೇಷನ್ ಇದೆಲ್ಲ ಕಂಪ್ಲೀಟ್ ಮಾಡಿ, ಡಿವರ್ಮಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ 20 ದಿವಸ ಆದ್ಮೇಲೆ ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ಮೇಲೆ ಈ ಕಡೆ ಶೆಡ್ಗೆ ಹಾಕೊಂಡ್ರೆ ಬೆಸ್ಟ್. ಅದು ಮತ್ತೆ ಇನ್ನೊಂದು ಸರ್, ಸಂತೆಲ್ ತಂದೆ ಅಂತ ಅಂದ್ರಲ್ಲ, ಸಂತೆಗಳಲ್ಲಿ ನಾನು ನೋಡಿದ್ದೀನಿ, ಹೋದಾಗ ನೋಡಿದಾಗ ಅದಕ್ಕೆ ಚೆನ್ನಾಗಿ ಏನೋ ಕುಡ್ಸೋ ಏನೋ ತಿನ್ಸೋ ಹೊಟ್ಟೆ ಉಬ್ಬಿಸ್ಬಿಟ್ಟಿರ್ತಾರೆ. ಅವೇನಾಗ್ತದೆ, ನೀವ್ ಹೇಳ್ದ 1-2 ದಿನ 3 ದಿನ ತಂದ್ಮೇಲೆ ಏನಾಗ್ಬಿಡ್ತವೆ, ಫುಲ್ ವೀಕ್ ಆಗ್ಬಿಡ್ತವೆ, ಮೇದಿರೋದು ಈ ತರದ್ದು. ನಿಮ್ಗೆ ಏನಾರು ಅನುಭವ ಆಗಿದೆಯಾ ಅದು? ಸರ್ ಅದು ಈ ನಮ್ಮ ಲೋಕಲ್ಸ್ ಅಂತಂದ್ರೆ ಅದು ಅನುಭವ ಆಗಿದೆ. ನಾವು ಆ ಕಡೆ ಹೋಗ್ತಿವಲ್ಲ, ಅಲ್ಲಿ ಸ್ವಲ್ಪ ಕಡಿಮೆ ಈ ತರ ನೀರ್ಗಳೆಲ್ಲ ತುಂಬಿಸಲ್ಲ. ಯಾಕೆಂತಂದ್ರೆ ಈ ಸಣ್ಣ ಸಣ್ಣ ಮರಿಗಳಿಗೆ ನೀರ್ ತುಂಬಿಸ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ 2 ಸಂತೆಗೆ ಹೋಗೋಷ್ಟು 3ನೇ ಸಂತೆಗೆ ಸತ್ತೋಗ್ಬಿಡ್ತಾವ ಅವರು. ಅಂದ್ರೆ ಒಂದ್ ಕಡೆಯಿಂದ ಹೌದು, ಈ ಸಂತೆ ಖಾಲಿ ನೆಕ್ಸ್ಟ್ ಸಂತೆಗೆ ಹೋಗ್ತಾರೆ, ಆ ಸಂತೆಯಲ್ಲಿ ಖಾಲಿ ಇಲ್ಲ ಅಂದ್ರೆ ಇನ್ನೊಂದ್ ಸಂತೆಗೆ ಹೋಗ್ತಾರೆ. ಹಂಗಾಗಿ ಅವರು ನೀರ್ ಜಾಸ್ತಿ ಏನಾರ ಅದಕ್ಕೆ ಆಗ್ತು ಅಂತಂದ್ರೆ ಅದು ನಾವು ವೈಟ್ ಲಿವರ್ ಅಂತ ಕರಿತೀವಿ, ಬಿಳಿ ತೊಳೆ ಅಂತ ಕರಿತೀವಿ, ಅದು ಡ್ಯಾಮೇಜ್ ಆಗ್ಬಿಡುತ್ತೆ ಅದಕ್ಕೆ. ಸೊ ಹಂಗಾಗಿ ಅಲ್ಲಿ ಬಳಕೆ ಇಲ್ಲ. ಇಲ್ಲಿ ನಮ್ ಲೋಕಲ್ ಅಲ್ಲಿ ತುಂಬಿಸ್ಬಿಡ್ತಾರೆ ಅವರು. ಹೌದು, ಅದು ಸಮಸ್ಯೆ. ಅಲ್ಲಿ ತುಂಬಿಸ್ತಾರೆ, ಅಲ್ಲಿ ತುಂಬಿಸಲ್ಲ ಅಂತಿಲ್ಲ, ಅಲ್ಲಿ ದೊಡ್ಡ ದೊಡ್ಡ ಮರಿಗಳಿಗೆ ತುಂಬಿಸ್ತಾರೆ. ಸಣ್ಣ ಈ ತರ ಬ್ರೀಡಿಂಗ್ ಅಂದ್ರೆ ಸಾಕ ಮರಿಗಳು 3 ತಿಂಗಳು 4 ತಿಂಗಳು ಮರಿಗಳಿಗೆ ತುಂಬಿಸಲ್ಲ ಅವರು. ಯಾಕೆಂದ್ರೆ ತುಂಬಿಸ್ರೆ ಅವ್ರಿಗೆ ಪ್ರಾಬ್ಲಮ್ ಅಲ್ಲ. ಈಗ ಈ ಸಂತೆ ಖಾಲಿ ಇಲ್ಲ ಅಂದ್ರೆ ನೆಕ್ಸ್ಟ್ ಸಂತೆಗೆ ಹೋಗ್ಬೇಕು, ಪ್ರಾಬ್ಲಮ್ ಆಗ್ಬಿಡುತ್ತದೆ. ಹಂಗಾಗಿ ಅದೊಂದು ಆ ತರ ಇದೆ ಸರ್ ಅಲ್ಲಿ. ಸರ್ ಇನ್ನೊಂದೇನಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಕೃಷಿಗೆ ಬರ್ತಾವ್ರೆ. ಆ ಕೃಷಿನಲ್ಲಿ ಹೆಚ್ಚಿಗೆ ಅವ್ರು ಬರ್ತಾ ಇರೋದು ಒಂದು ನಾಟಿ ಕೋಳಿ ಮತ್ತೆ ಇನ್ನೊಂದು ಕುರಿ ಮೇಕೆ ಸಾಕಾಣಿಕೆ ಬರ್ತಾವ್ರೆ. ಈಗ ನೀವು ಎರಡನ್ನೂ ಮಾಡಿದ್ರ, ಅದು ಮೇಕೆನಲ್ಲಿದೆ, ಕುರಿ ಮತ್ತೆ ಮೇಕೆನಲ್ಲಿ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಸರ್? ಕುರಿ ಮೇಕೆನಲ್ಲಿ ಹೋಲ್ಸ್ಕತ್ತು ಅಂತಂದ್ರೆ ಬೆಟರ್ ಅಂತಂದ್ರೆ ಕುರಿನೇ ಬೆಟ್ರು. ಕುರಿ ಬೆಟ್ರು, ಫಾಸ್ಟ್ ಆಗಿ ಬರ್ತದೆ, ಬೇಗ ಗ್ರೋತ್ ಆಗ್ತದೆ, ಇದಾಗ್ತದೆ. ಅಂದ್ರೆ ನಮ್ಮ ಭಾಗದಲ್ಲಿ ಮಾರ್ಕೆಟಿಂಗ್ ಸ್ವಲ್ಪ ಸಮಸ್ಯೆ ಟಗರು ಮಾಂಸಕ್ಕೆ. ಅಂದ್ರೆ ಸ್ವಲ್ಪ ಟಗರು ಸೀತಾ ಅದು ಅಂತಾರೆ. ಅದೇ ಮೇಕೆಗೆ ನಮ್ ಕಡೆ ಡಿಮ್ಯಾಂಡ್ ಜಾಸ್ತಿ ಐತೆ. ಆದ್ರೆ ಮೇಕೆದ ಏನಂತಂದ್ರೆ ಈ ಟಗರು 4 ತಿಂಗಳು ದಪ್ಪ ಬೇಗ ಆಗುತ್ತೆ. ಆದ್ರೆ ಇದು 1 ತಿಂಗಳಿಗೆ ಮಿನಿಮಮ್ 4 ರಿಂದ 5 kg ಬೆಳೆಯುತ್ತೆ. ಇದು ವಾತಗಳೇನೋ ಮೇಕೆಗಳೇನು ಅಂತಂದ್ರೆ 2 ರಿಂದ 2.5 kg ಬೆಳೆಯುತ್ತೆ ಅಷ್ಟೇ. ಅಂದ್ರೆ ವೆಯ್ಟ್ ದಿನ ಜಾಸ್ತಿ ತಗತ್ತದೆ, ಮೇವು ಜಾಸ್ತಿ ತಗತ್ತದ. ಅದು ವ್ಯಾವಹಾರಿಕವಾಗಿ ನೋಡಿದ್ರೆ ಸ್ವಲ್ಪ ಇವು ಟಗರು ಬೆಸ್ಟ್, ಬೇಗ ಬೆಳವಣಿಗೆ ಆಗುತ್ತೆ, ಬೇಗ ಇದಾಗುತ್ತೆ, ಖಾಲಿ ಮಾಡ್ಬೋದು, ಇದಾಗುತ್ತೆ. ಮೇಕೆಗಳದ್ದೇನಂತಂದ್ರೆ ಅದು ಓಕೆ, ತೊಂದರೆ ಇಲ್ಲ. ಅಂದ್ರೆ ಈ ತರ ಸಮಸ್ಯೆ ಅಂದ್ರೆ ಸ್ವಲ್ಪ ಲೇಟ್ ಆಗೈತೆ, ಕಾಯ್ಬೇಕು, 1-2 ತಿಂಗಳು ಎಕ್ಸ್ಟ್ರಾ ತಗೋತದೆ. ಇದು 4 ತಿಂಗಳು ಮಾಡ್ತೀನಿ ಅಂದ್ರೆ ಅದು 5 ರಿಂದ 6 ತಿಂಗಳು ಬೇಕು. ಆ ತರ ಆಗುತ್ತೆ ಒಟ್ನಲ್ಲಿ. ಸರ್ ಒಬ್ರು ಇದನ್ನ ಲಾಭದಾಯಕವಾಗಿ ತಗೊಂಡು ಮಾಡಿ ಒಂದ್ ಕುಟುಂಬ ಬದುಕಬೋದ ಸರ್, ಒಂದ್ ಮೇಕೆ ಸಾಕಾಣಿಕೆ ಕುರಿ? ಸರ್ ಖಂಡಿತವಾಗ್ಲು ಸರ್. ಈಗ ನೋಡಿ, ನಾವು ಈಗ ಏನಂತಂದ್ರೆ ಈಗ 20 ಉದಾಹರಣೆ 20 ಮರಿ ಹಾಕತ್ತಂದ್ರು ಸಿಂಪಲ್ ಆಗಿ 1 ತಿಂಗಳಿಗೆ 20,000 ಸಂಪಾದನೆ ಮಾಡ್ದಂಗ ಅವನು. ಹೌದು, ಒಂದ್ ಮರಿ 1,000 ಉಳಿಯುತ್ತೆ. ಹೆಂಗೆ ಸಾಕೋದು 1,000 ಉಳಿಸಬಹುದು. ಅನುಭವದಲ್ಲಿ ಹೇಳ್ತಾರೆ, ಅನ್ಬಹುದು. 1 ತಿಂಗಳಿಗೆ 1 ಮರಿಲಿ 1,000 ಉಳಿಯುತ್ತೆ. ಆತಂಕಿದೆ ಒಂದು. ಈಗ ಯಾವ್ದೋ ಒಂದು ಕಂಪ್ನಿಲೋ ಅಥವಾ ಯಾವ್ದಾರ ಒಂದು ಸೆಕ್ಯೂರಿಟಿ ಗಾರ್ಡ್ ಎಲ್ಗ ಹೋಯ್ತೀನಿ ಅಂದ್ರೆ ಅವರು 15,000-16,000 ಕೊಡ್ತಾರೆ ಅಷ್ಟೇ. ಇನ್ನೂ 5,000 ಮನೆ ತಗೋ ಅಂದ್ರೆ ಬೆಳಿಗ್ಗೆ ಈ 20 ಮರಿ ಆದ್ರೆ 1/4 ಗಂಟೆ ಕೆಲಸ ಅಷ್ಟೇ. ಬೆಳಿಗ್ಗೆ 1/4 ಗಂಟೆ, ಸಂಜೆ 1/4 ಗಂಟೆ, ಮಧ್ಯಾಹ್ನ 1/4 ಗಂಟೆ. ಬ್ಯಾಡ, ಅರ್ಧ ಗಂಟೆನೆ ಹಾಕೊಳ್ಳಿ. ಅರ್ಧ ಗಂಟೆ 20. ನಾನು 20 ಕೇಳ್ತಾ ಇರೋದು, ಜಾಸ್ತಿಗಲ್ಲ, 20 ಅಂದ್ರೆ. ಹಂಗಾಗಿ ಜಾಸ್ತಿ ಆದಾಗ 1 2 hours 3 hours ಬೇಕಾಗುತ್ತೆ ಒಂದ್ ಟೈಮ್ಗೆ. ಈಗ ಬರೀ 20 ಮೇಕೆ ಇತ್ತು ಅಂದ್ರೆ 1/2 hour ಕೆಲಸ ಮುಗಿಸ್ಕೊಂಡ್ ಬರ್ಬೋದು. ಸೊ ಹಂಗಾಗಿ ಇದನ್ನ ಒಂದು ವೃತ್ತಿಯಾಗಿ ತಗೊಳಕ್ಕೆ ಏನು ಸಮಸ್ಯೆ ಇಲ್ಲ ಸರ್. ವೃತ್ತಿಯಾಗೂ ತಗೊಬಹುದು, ಪಾರ್ಟ್ ಟೈಮ್ ಆಗೋ ತಗೋಬಹುದು, ಕಡಿಮೆ ಮಾಡ್ದವ್ರು. ಅದೇ ಬಟ್ ಸ್ವಲ್ಪ ನಾಳೆ ತಗೊಂಡ್ ಬಂದ್ರು ಮಾಡೋದು ಒಳ್ಳೇದು. ಸುಮ್ನೆ ಎಲ್ಲ ನೋಡಿ ಮಾಡೋದು. ಮತ್ತೆ ಕೆಲವು ಚಾನಲ್ ಅಂದ್ರೆ ಕೆಲವು ಹೇಳ್ತಾರೆ, ಪಾಪ ನಾನು ಇದ್ದಾಳಲ್ಲ, ಅದ್ರ ಹೇಳೋದ್ರಿಂದ ನೋಡ್ಕೊಂಡ್ ಮಾಡೋದು ಕಷ್ಟ.
ಅಂದ್ರೆ ಅದು ಅನುಭವ ಹೋಗೋ ಸ್ವಲ್ಪ ಒಂದ್ಸರಿ ನೋಡಿ ಕಣ್ಣಲ್ಲಿ ಒಂದ್ 4 ಜನ ವಿಚಾರ ಮಾಡಿ ಈಗ ನಾನು ಹೇಳಿದೆ ಕ್ವಾರಂಟೈನ್ ಮಾಡ್ಲೇಬೇಕು ಅದನ್ನ. ಯಾವುದೇ ಮರಿ ತಂದು ನೀವು ಹೊಸ್ದಾಗ್ ತಂದ್ರೆ ಇದ್ರ ಜೊತೆ ಬಿಡ್ಲೇಬಾರ್ದು, ಮರಿ ಜೊತೆ ಬಿಡ್ಲೇಬಾರ್ದು. ಸಪರೇಟ್ ಇಟ್ಟು ಅದಕ್ಕೆಲ್ಲ ವ್ಯಾಕ್ಸಿನೇಷನ್ ಎಲ್ಲ ಕಂಪ್ಲೀಟ್ ಆಗಿ ಏನಾದ್ರು ಕಾಯಿಲೆ ಇಲ್ಲ ಅಂದ್ರೆ ಈ ಕಡೆ ಬಿಟ್ಕೊಂಡಾಗ ಯಾವುದೇ ರೀತಿ ಸಮಸ್ಯೆ ಬರಲ್ಲ. ಯಾಕೆಂದ್ರೆ ವ್ಯಾಕ್ಸಿನ್ ಎಲ್ಲ ಆಗಿರ್ತದೆ, ಏನು ತೊಂದರೆ ಇಲ್ಲ. ಅಕಸ್ಮಾತ್ ಜ್ವರ ಬತ್ತು ಅಂದ್ರೆ ವ್ಯಾಕ್ಸಿನ್ ಆಗಿರೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಇರ್ತದೆ, ಆರಾಮಾಗಿ ಮೇಂಟೈನ್ ಮಾಡ್ಕೊಬಹುದು. ನಿಮ್ಗೆ ಸರ್ ಈ ಕುರಿ ಸಾಕಾಣಿಕೆಯಲ್ಲಿ ಎಸ್ಪೆಷಲಿ ಏನಾದ್ರೂ ಸಮಸ್ಯೆ ಇದು ರೋಗದ ಕಿಟ್ಟದ್ದು ಅಥವಾ ಇನ್ನೇನಾದ್ರೂ ನಿಮ್ಗೆ ಸಮಸ್ಯೆ ಅಂತ ಕಂಡು ಬಂದಿರುತ್ತೆ ಸರ್? ಖಂಡಿತ ಸಮಸ್ಯೆ ಇದ್ದೇ ಇದೆ. ET PPR ಬತ್ತು ಅಂತಂದ್ರೆ ಶೆಡ್ ಕ್ಲೋಸ್ ಹೋಗ್ಬಿಡ್ತದೆ. ಸೊ ಅದು ಒಂದು ಮುಂಜಾಗ್ರತೆ ತಗೊಳ್ದೆ ಹೋದ್ರೆ ET PPR ಮತ್ತೆ HS ಇದೆಲ್ಲ ಇದೆಯಲ್ಲ, ವ್ಯಾಕ್ಸಿನ್ ಮಾಡ್ಲಿಲ್ಲ ಅಂತ ನೀಲಿ ಬ್ಲೂ ಟಂಗ್ ಅಂತ ಕರಿತೀವಿ ಕೆಲವೊಂದು, ವ್ಯಾಕ್ಸಿನ್ ಮಾಡ್ಲೇಬೇಕು. ಯಾಕೆಂತಂದ್ರೆ ಇವಾಗಿನ ಪ್ರಪಂಚದಲ್ಲಿ ನಿಮ್ಗೆ ಗೊತ್ತದೆ, ಇವಾಗ ನಮ್ಗೆ ಕೊರೋನಾ ಬಂದಾಗ ಹೆಂಗೆ ಎದುರಿಸಿದ್ರು ಆತರ ಇದಕ್ಕೂ ಅದೇ ತರ. ಇದನ್ನ ನಮ್ಗೆ ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಶೆಡ್ ಕ್ಲೋಸ್ ಆಗ್ಬಿಡ್ತದೆ. ಹಂಗಾಗಿ ನಾವು ಅದನ್ನ ಹುಷಾರಾಗಿ ಬಂದು ವ್ಯಾಕ್ಸಿನೇಷನ್ ಆಗ್ಬೋದು, ಡಿವರ್ಮಿಂಗ್ ಆಗ್ಬೋದು. ಡಿವರ್ಮಿಂಗ್ ಅಂತೂ ಪ್ರತಿ 3 ತಿಂಗಳಿಗೆ ಒಂದ್ಸತಿ ಮಾಡ್ಲೇಬೇಕು ಖಂಡಿತವಾಗಿ. ಮತ್ತೆ ಈ ಇಂಜೆಕ್ಷನ್ಗಳು ಐಟೆಕ್ ಅಂತ ಇಂಜೆಕ್ಷನ್ ಬರ್ತದೆ. ಅಂದ್ರೆ ಸ್ಕಿನ್ ಮೇಲೆ ಏನಾದ್ರು ಡಿಸೀಸ್ ಇದ್ರೆ, ಅಂದ್ರೆ ಹುಳಗಳು ಚಿಟ್ಟಗಳು ಏನ್ಗಳಿತ್ತು ಅಂದ್ರೆ ಕಡಿಮೆ ಆಗುತ್ತೆ ಅದು ಹಾಕಿದ್ರೆ. ಒಂದು ಅಂದ್ರೆ ಪಶು ವೈದ್ಯಾಧಿಕಾರಿಗಳ ಜೊತೆ ಸಂಪರ್ಕ ಖಂಡಿತ ಅವ್ರ ಸಂಪರ್ಕ ಇರ್ಲೇಬೇಕು ಸರ್. ಯಾಕಂದ್ರೆ ಎಲ್ಲಾನು ನಾನೇ ಮಾಡ್ತೀನಿ ಅನ್ನಕ್ ಹೋದಾಗ ನಾವು ತಪ್ಪಾಗುತ್ತೆ. ಸೈಂಟಿಫಿಕ್ ಆಗಿ ಮಾಡ್ಕೊಂಡು ಮಾಡೋದು ಒಳ್ಳೇದು. ಡಾಕ್ಟರ್ ಸಜೆಷನ್ ತಗೊಂಡು ಅವ್ರು ಬರಕ್ ಆಗ್ಲಿಲ್ಲ ಅಂದ್ರೆ ಈ ತರ ಟ್ರೀಟ್ಮೆಂಟ್ ಮಾಡುವಂತಾರೆ, ಅದನ್ನ ಮಾಡ್ಕೊಳ್ಳಂತ ಒಂದು ಇದನ್ನ ಜೊತೆ ಮಾತಾಡ್ಕೊಂಡು ಒಳ್ಳೇದನ್ನೆಲ್ಲ ಮಾಡ್ಕೊಬೇಕಾಗುತ್ತೆ. ನಿಮ್ಗೆ ಯಾವ್ದಾದ್ರು ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಈ ತರ ಯಾವ್ದಾರು? ಸರ್ ಖಂಡಿತ ನನಗೆ 2011 ಆಯ್ತು ಇದು. ನನ್ನ ಹತ್ರ ಅವಾಗ ದೊಡ್ಡ ಪ್ರಮಾಣದಲ್ಲಿ ಮಾಡಿದೆ, 500 ಮೇಕೆ ಮಾಡಿದೆ ನಾನು. 500 ಮೇಕೆ ಮಾಡಿದಾಗ ನನಗೆ ಗೊತ್ತಿಲ್ಲ ಅವಾಗ ಈ ತರ ಇನ್ನ ಈ ಯೂಟ್ಯೂಬ್ ಅಂದ್ರೆ ಯಾವ್ದೇ ಸೋಷಿಯಲ್ ಮೀಡಿಯಾ ಆಗ್ಲಿ ಯಾವ್ದು ಇರ್ಲಿಲ್ಲ ಅವಾಗ. 2011 ಇಷ್ಟೊಂದು ಭೂಮಿ ಇರ್ಲಿಲ್ಲ. ಅವಾಗ ನಾವು ಚಿತ್ರದುರ್ಗದಿಂದ ತಂದ್ವಿ. ಅವಾಗ ಸೇಮ್ ಪ್ರಾಬ್ಲಮ್ ಇದೆ. ಒಂದ್ ವಾರ ಒಂದು 6 ಇಂದ 8 ವಾರ ಕಂಟಿನ್ಯೂಸ್ ತಂದ್ಬಿಟ್ವಿ. ಅದು ಯಾವ್ದ್ರಲ್ಲಿ ಇದ್ದದ್ದು ಒಂದಕ್ಕೆ ಕಾಯಿಲೆ ಬಂತು. ಅಂದ್ರೆ ಕ್ವಾರಂಟೈನ್ ಮಾಡ್ಲಿಲ್ಲ, ಅದು ಈ ವ್ಯಾಕ್ಸಿನ್ ಮಾಡ್ಲಿಲ್ಲ, ಡಿವರ್ಮಿಂಗು ಮಾಡ್ಲಿಲ್ಲ, ಯಾವ್ದು ಮಾಡ್ಲಿಲ್ಲ, ನಮ್ಗೆ ಗೊತ್ತಿಲ್ಲಲ್ಲ ಅವಾಗ. ತಂದ್ ಬಿಟ್ಬಿಟ್ವಿ. ಒಂದು 500 ಮೇಕೆ ಎಲ್ಲ ಪ್ರಾಬ್ಲಮ್ ಆಗಿ ಅರ್ಧಕ್ಕರ್ಧ ಹೋಯ್ತು, ಇನ್ನರ್ಧ ಕಟಿಂಗ್ ಕೊಟ್ಟು ಕ್ಲೋಸ್ ಮಾಡಿ. ಲಾಸ್ ಆಗೋಯ್ತು ನಿಮ್ಗೆ? ಲಾಸ್ ಆಗೋಯ್ತು, ಸಿಕ್ಕಾಪಟ್ಟೆ ಲಾಸ್ ಆವಾಗ. ಚಿಕ್ಕಮ್ಮ ಯಾವಾಗ ಒಂದು 16-17 ಲಕ್ಷ ಅವತ್ತೆಲ್ಲ. 16-17 ಲಕ್ಷ 2011 15 ವರ್ಷದ ಹಿಂದೆ ಕಡೆನೆ. ಹೌದು. ಅವಾಗೆಲ್ಲ ಎಷ್ಟು ಸರ್? 4,000-4,500 ಮರಿ. ಹೌದು ಅವಾಗ ಕಮ್ಮಿ ಇತ್ತು. ಅಷ್ಟರಲ್ಲೇ ಅಷ್ಟೊಂದು ಲಾಸ್ ಮಾಡ್ಕೊಂಡೆ. ಅಂದ್ರೆ ವ್ಯಾಕ್ಸಿನ್ ಟ್ರೀಟ್ಮೆಂಟ್ಗೆ ಒಸಿ ಕೊಡ್ಲಿಲ್ಲ ಅವಾಗ. ಈಗ ಅಷ್ಟು ದೊಡ್ಡ ಮಟ್ಟದಲ್ಲಿ ಲಾಸ್ ಮಾಡ್ಕೊಂಡ್ಮೇಲೂ ಇವತ್ತಿಗೂ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ, ಏನು ನಿಮ್ಮ ಸರ್? ಅಂದ್ರೆ ಅದೇನೆ ಸರ್, ಈಗ ಅನುಭವ ಅದು. ಈಗ ಲಾಸ್ ಅಂತಂದ್ರೆ ನಾನು ಲಾಸ್ ಆಯ್ತು ಅಂತ ಬಿಟ್ಬಿಟ್ಟು ಈಗ ಕಾಲು ಎಡಗ್ತು ಅಂದ್ಬಿಟ್ಟು ನಾವು ನಡೆಯೋದಕ್ಕೆ ಬಿಟ್ಬಿಡಕ್ ಆಗಲ್ಲ. ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡು ವಿಚಾರ ಗೊತ್ತಿರೋರ ಹತ್ರ ತಿಳ್ಕೊಬೇಕು. ಎಲ್ಲ ನನಗೆ ಗೊತ್ತು ಅನ್ನಂಗಿಲ್ಲ ನಾವು. ನನ್ಗೆ ಗೊತ್ತಿಲ್ಲದೆ ಇರೋದು ಒಬ್ಬ 4 ಕುರಿ ಸಾಕನ್ಗೂ ನನ್ಗಿಂತ ಅನುಭವ ಇರ್ತದೆ. ಹೌದು, ನನ್ಗಿಂತ ನಾನು 100 ಕುರಿ ಸಾಕಿದ್ರು 4 ಕುರಿ ಸಾಕಂಗ್ ನನ್ಗಿಂತ ಅನುಭವ ಇರ್ತದೆ. ತಿಳ್ಕೊಳ್ಳೋದ್ರಲ್ಲಿ ಏನೋ ಅದ್ರಲ್ಲಿ ತಪ್ಪೇನಿಲ್ಲ ಸರ್. ನಾನು ದೊಡ್ಡವನು, ನಾನು 100 ಸಾಕಿವ್ನಿ, ಅವಂತವೇನ್ ಕೇಳೋದು ಅಂತಂದ್ರೆ ಆಗುತ್ತೆ. ಆಗಲ್ಲ. ಅವೆಲ್ಲ ಮಾಡ್ಲೇಬಾರ್ದು ನಾವು. ಯಾಕೆಂತಂದ್ರೆ ಇದು ರೈತರಾದ್ಮೇಲೆ ನನಗೆ ಗೊತ್ತಿರೋದನ್ನ ನಿಮ್ಗೆ ಹೇಳ್ಬೇಕು, ನಿಮ್ಗೆ ಗೊತ್ತಿರೋದನ್ನ ನಾನು ತಗೋಬೇಕು. ಯಾಕೆ ನಿಮ್ಗೆ ಇದನ್ನ ಪ್ರಶ್ನೆ ಕೇಳಿದೆ ಅಂದ್ರೆ, ಸುಮಾರು ಜನ ಶುರು ಮಾಡ್ತಾರೆ ಸರ್. ಯಾವುದೇ ಆಗ್ಬೋದು, ಇದು ವ್ಯವಸಾಯ ಆಗ್ಬೋದು, ಬೇರೆ ವೃತ್ತಿ ಆಗ್ಬೋದು. ಶುರುನಲ್ಲಿ ಏನೋ ಒಂದ್ ಸಮಸ್ಯೆ ಆಯ್ತು ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾರೆ. ಮುಂದಕ್ಕೆ ಹೋಗಕ್ಕೆ ಅವರು ಅದನ್ನ ಬಿಟ್ಟೇ ಬಿಡ್ತಾರೆ. ಅದ್ ಬಿಟ್ಟು ಬೇರೆದಕ್ಕೇನೋ ಹೋಗ್ತಾರೆ. ಅವ್ರದ್ದು ಅಂದ್ರೆ ಏನಂದ್ರೆ ಸರ್, ಅವ್ರ ಮೈಂಡ್ ಏನಂದ್ರೆ ಮನಿ ಮೈಂಡ್. ಅವ್ರ ಲೆಕ್ಕ ಏನಿರ್ತದೆ ಗೊತ್ತಾ? ಇವತ್ತು ನಾನು 1 ಲಕ್ಷ ಬಂಡವಾಳ ಹಾಕ್ತೀನಿ, ನನಗೆ ಇಷ್ಟು ಒಂದು ವಾರಕ್ಕೆ ಅಂದ್ರೆ 1 ತಿಂಗಳಿಗೆ 2 ತಿಂಗಳು ಅಥವಾ 3 ತಿಂಗಳು 5 ತಿಂಗಳಿಗೆ ನನಗೆ ಇಷ್ಟು 1 ಲಕ್ಷಕ್ಕೆ ಇಷ್ಟು ಆದಾಯ ಬರಬೇಕು ಅಂತ ಇರ್ತದೆ. ಅವ್ರೇನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತಾರೆ ಲಕ್ಷಾಂತರ ರೂಪಾಯಿ. ಅವರು ಮೇಂಟೈನ್ ಮಾಡಕ್ ಗೊತ್ತಿರ. ನಾನು ಹೇಳ್ದಲ್ಲ ನನ್ನ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಆ ಥರ ಪ್ರಾಬ್ಲಮ್ ಆದಾಗ ಒಂದ್ಸತಿ ಲಾಸ್ ಆಗೋಗುತ್ತೆ ಅವ್ನಿಗೆ. ಅವ್ನು ಏನ್ ಮಾಡ್ತಾನೆ, ಅಯ್ಯೋ ಯಾಕಪ್ಪ ಇದು ಬಂದೆ ನಾನು, ಯಾವ್ದೋ ಕಂಪ್ನಿಯಲ್ಲಿ ಆರಾಮ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದಾಯ್ತು ಅಂದ್ಬಿಟ್ಟು ಅವ್ನು ಅಷ್ಟಕ್ಕೆ ಕ್ಲೋಸ್ ಮಾಡಿ ಹೋಗ್ಬಿಡ್ತಾನೆ. ಹಂಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ತಿಳ್ಕೊಬೇಕು. ಫಸ್ಟ್ ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಂಡು ನಿಧಾನವಾಗಿ ಹಂತ ಮಾಡ್ಬೇಕು. ನಾವು ಮಾಡೋದನ್ನ ಸ್ಟಾರ್ಟಿಂಗ್ ನಾನು ಅದನ್ನೇ ಹೇಳ್ದೆ, 500 ಮಾಡ್ಬಿಟ್ಟೆ ನಾನು ಅವಾಗ ಹಿಂಸೆ ಆಯ್ತು. ಆಮೇಲೆ ತಿರ್ಗಾ ಕಮ್ಮಿಗೆ ಬಂದೆ. ಇವಾಗ್ಲೂ ಕಮ್ಮಿಗೆ ಬಂದ್ರೆ ಈಗ ಅಷ್ಟು ಅನುಭವ ಇದ್ರು ನಾವು 50ರಿಂದ 100 ಅಷ್ಟರಲ್ಲೇ ಮೇಂಟೈನ್ ಮಾಡಿ ಅದ್ರ ಮೇಲೆ ಹೋಗಲ್ಲ. ಯಾಕೆಂತಂದ್ರೆ ಹೋಗ್ಬೋದು, ತೊಂದರೆ ಇಲ್ಲ. ಲೇಬರ್ ಪ್ರಾಬ್ಲಮ್ ಇದೆ. ಇವಾಗ ಅನುಭವ ಇದೆ. ಅಂದ್ರೆ ಸಮಸ್ಯೆ ಏನಂದ್ರೆ ಲೇಬರ್ ಸಮಸ್ಯೆ. ಈಗ ಒಬ್ಬ 200-500 ಮೇಂಟೈನ್ ಮಾಡಕ್ ಕಷ್ಟ ಇದೆ. ಹಂಗಾಗಿ ಈ ತರ ಮಾಡ್ಕೊಂಡು ಎಲ್ಲಿ ಸೋತ್ರಿ ಅಲ್ಲೇನೆ ಗೆದ್ದಿದ್ದೀರಾ, ಅಲ್ಲೇ ಯಶಸ್ಸನ್ನು ಕಾಣ್ತಾ ಇದ್ದೀರಾ. ಎಲ್ಲಿ ಅವಮಾನ ಆಯ್ತು ಅಲ್ಲೇನೆ ಸಾಧನೆ ಮಾಡ್ಬೇಕು ಅನ್ನೋ ತರ. ಹೌದು ಸರ್, ಖಂಡಿತವಾಗೂ ಇದೆಲ್ಲ ಏನಂತಂದ್ರೆ ನಮ್ಮ ಅನುಭವದಲ್ಲಿ ಇದೆಲ್ಲ ಬೇಕು. ಏಕೆಂದ್ರೆ
ಕಷ್ಟ ನುಗ್ಬೇಕು, ಸುಖ ಸೋಲು ಗೆಲುವು ಎಲ್ಲ ಇರ್ಬೇಕು. ಬರೀ ಗೆಲ್ತಾನೆ ಹೋಯ್ತೀನಿ ಅಂದ್ರೂ ಆಗೋದಿಲ್ಲ, ಬೆಲೆ ಇರಲ್ಲ, ಅದಕ್ಕೆ ಬೆಲೆ ಇರೋದಿಲ್ಲ. ಸೋತಿ ಗೆದ್ರೆ ಅದಕ್ಕೆ ಬೆಲೆ ಜಾಸ್ತಿ, ಬೆಲೆ ಜಾಸ್ತಿ. ಹಸು ಇದ್ದಾಗ್ಲೇನೆ ಆ ಊಟಕ್ಕೆ ಬೆಲೆ. ಹಸು ಇರ್ಬೇಕು. ಸುಮ್ನೆ ಊಟ ಮಾಡ್ದಂಗೆ ಊಟ ಮಾಡುವ ಅಂದ್ರೆ ಮಾಡಲ್ಲ. ಅಲ್ಲಿ ಯಾರೋ ಒಬ್ಬ ಭಿಕ್ಷಕಂಗ್ ಊಟ ಕೊಡೋ ಸಂತೋಷ ಊಟ ಮಾಡ್ಕೋಬೋದು ಅಂದ್ರೆ ಹಸು ಇದ್ದಾಗ ನೀವೆಲ್ಲ ಬೆಲೆ ಜಾಸ್ತಿ ಐತೆ. ಸೊ ನೀವು ಹೇಳೋದು ಮಾಡ್ಬೋದು, ಬಟ್ ಸ್ವಲ್ಪ ಚಿಕ್ಕದ್ರಿಂದ ಶುರು ಮಾಡಿ ಅನುಭವದಲ್ಲಿ ಮಾಡ್ಕೊಂಡು ಹೋದ್ರೆ ಲಾಭದಾಯಕ ಮಾಡ್ಬೋದು ಸರ್. ಸಣ್ಣದ್ರಾಗ ಸ್ಟಾರ್ಟ್ ಮಾಡ್ಕೊಂಡು 20ರಿಂದಾನೇ ಸ್ಟಾರ್ಟ್ ಮಾಡಿ ಅವ್ರ ಅನುಭವ ತಗೊಂಡು ಗೊತ್ತಿಲ್ಲದೆ ಇರೋದು ಇನ್ನೊಬ್ರ ಹತ್ರ ಕೇಳ್ಕೊಂಡು ಆ ನಂತರ ಅವ್ರು 1000 ಮಾಡ್ಲಿ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಬರಲ್ಲ. ಅದ್ರಲ್ಲಿ ಅಂದ್ರೆ ನಾವು ಅದಕ್ಕೆ ಏನೇನ್ ಮಾಡ್ಬೇಕು, ಅದಕ್ಕೆ ಅದನ್ನ ಸಾಕೋ ರೀತಿ ಯಾವ್ದು. ಈಗ ನಾವು ಮಕ್ಕಳನ್ನ ಯಾವ ರೀತಿ ಸಾಕ್ತಿವಿ, ಈಗ ಮಕ್ಳು ನೋಡಿ ನಾವು ನೋಡ್ತೀವಿ ಪೋಲಿಯೋ ಹಾಕ್ಸ್ತೀವಿ, ಮತ್ತೆ ಇಯರ್ಲಿ ಒಂದು ವ್ಯಾಕ್ಸಿನ್ ಹಾಕ್ಸ್ತೀವಿ ಮಕ್ಳಿಗೆ. 7 ಇಯರ್ಸ್ 8 ಇಯರ್ಸ್ ವರ್ಗು ವ್ಯಾಕ್ಸಿನ್ ಹಾಕ್ಸ್ತೀವಿ. ಸೇಮ್ ಮರಿ ಪ್ರಾಣಿಗಳಿಗೂ ಅಷ್ಟೇನೆ, ಅವಕ್ಕೂ ಎಲ್ಲ ವ್ಯಾಕ್ಸಿನ್ ಎಲ್ಲ ಮಾಡ್ಕೋಯ್ತು ಅಂದ್ರೆ ಅವು ನಮ್ಗೆ ಲಾಭ ತಂದು ಕೊಡ್ತಾವೆ. ಅವಕ್ಕೆ ಯಾವ್ದಾದ್ರು ರೋಗ ಬರಲ್ಲ, ನೆಮ್ಮದಿಯಾಗಿ ಆರಾಮಾಗಿ ಇದು ಮಾಡ್ಬೋದು ಸರ್.